ಜಪಾನ್ನ ಟೋಕಿಯೋಲಿ ಕೆಲವರನ್ನ ಬಿಟ್ಟು ಎಲ್ಲ ಜನ ಮಾಯ ಆಗ್ಬಿಡ್ತಾರೆ. ಉಳಿದಿರೋರು ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ತುಂಬಾ ಅಪಾಯಕಾರಿ ಗೇಮ್ಗಳನ್ನ ಆಡಬೇಕು. ಆಟನ ಆಡಕ್ಕಾಗಲ್ಲ ಅಂದ್ರೆ ಅಥವಾ ಅರ್ಧಕ್ಕೆ ನಿಲ್ಸಿದ್ರೆ ಅಥವಾ ಸೋತೋದ್ರೆ ಆಕಾಶದಿಂದ ಲೇಸರ್ ಬಂದು ಮನುಷ್ಯ ಇನ್ಸ್ಟೆಂಟ್ ಆಗಿ ಸತ್ತೋಗ್ಬಿಡ್ತಾನೆ. ಇದೆಲ್ಲ ನಿಜಾನ, ಕನ್ಸ ಅಥವಾ ಯಾವುದೋ ಏಲಿಯನ್ ಇನ್ವೇಷನ್ ಅಂತ ನೀವೇ ತಿಳ್ಕೋಬೇಕು. ಜಾಪನೀಸ್ ಸೈನ್ಸ್ ಫಿಕ್ಷನ್ ಥ್ರಿಲ್ಲರ್ ಸರ್ವೈವಲ್ ಡ್ರಾಮಾ 2020ಯ ಒನ್ ಆಫ್ ದ ಮೋಸ್ಟ್ ಅಂಡರ್ರೇಟೆಡ್ ಟಿವಿ ಸೀರೀಸ್. 7.7 IMDb ರೇಟಿಂಗ್ ಜೊತೆ 2 ಸೀಸನ್ಸ್ 8 ಎಪಿಸೋಡ್ಸ್ ಈಚ್. ಆಲಿಸ್ ಇನ್ ಬಾರ್ಡರ್ಲ್ಯಾಂಡ್ ಸೀರೀಸ್ ಜಾಪನೀಸ್, ಇಂಗ್ಲಿಷ್, ಹಿಂದಿ 3 ಲ್ಯಾಂಗ್ವೇಜಲ್ಲಿ ಸಿಗುತ್ತೆ. ಆದರೆ ಜಾಪನೀಸ್ ಡಬ್ಬಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಸಾಧ್ಯ ಆದರೆ ಜಾಪನೀಸಲ್ಲೇ ನೋಡಿ. ಪಾಸಿಟಿವ್ ಬಗ್ಗೆ ಮಾತಾಡೋದಾದರೆ ಸೀರೀಸ್ ತುಂಬ ಈಸಿಯಾಗಿ ನಿಮ್ಮನ್ನ ಔಟ್ಸ್ಮಾರ್ಟ್ ಮಾಡುತ್ತೆ. ಕತೆ ತುಂಬ ರಿಯಲ್ ಆಗಿ ಅನಿಸುತ್ತೆ. ಒನ್ ಆಫ್ ದ ಬೆಸ್ಟ್ ಪೋಸ್ಟ್ ಅಪೋಕಲಿಪ್ಟಿಕ್ ವರ್ಲ್ಡ್ನ ತುಂಬ ರಿಯಲ್ ಆಗಿ ಮತ್ತು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಆ್ಯಕ್ಷನ್ ಸೀನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಅದರಲ್ಲೂ ಕಾರ್ ಚೇಸಿಂಗ್ ಸೀನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ಗೇಮ್ಗಳು ತುಂಬ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿದೆ. ಹೀರೋಯಿನ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಆ್ಯಕ್ಟರ್ಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಸೀಸನ್ ಸ್ಟಾರ್ಟಿಂಗಲ್ಲಿ ನೆಕ್ಸ್ಟ್ ಸ್ಟೇಜ್ ಅಂತ ತೋರಿಸೋ ಬದಲು ನೆಕ್ಸ್ಟ್ ಲೆವೆಲ್ ಅಂತ ತೋರಿಸ್ಬೇಕಾಗಿತ್ತು. ಯಾಕಂದರೆ ಸೆಕೆಂಡ್ ಸೀಸನ್ ಮಾತ್ರ ಗಾಡ್ ಲೆವೆಲ್. ಕ್ಯಾರೆಕ್ಟರ್ಸಿಗೆ ಮಾತ್ರ ತುಂಬ ಅಟ್ಯಾಚ್ ಆಗ್ತೀರಾ. ಈಗ ಅದೇ ಪ್ಲಸ್ ಪಾಯಿಂಟು ಮತ್ತು ಮೈನಸ್ ಪಾಯಿಂಟ್. ಇದರದೇ ಆನಿಮೇಟೆಡ್ ಸೀರೀಸ್ ಕೂಡ ಇದೆ.クリアしたら元の世界に戻れるのか。真実が知りたきゃ俺と真剣勝負しろ。ಲಾಸ್ಟಲ್ಲಿ ಹೀರೋಗೆ ಮಾತ್ರ ಅಲ್ಲ, ವಿಲನ್ಗೆ ಕೂಡ ಫೀಲ್ ಆಗ್ತೀರ. ಎಂಡಲ್ಲಿ ಏನು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಆರಿಸು ಮತ್ತು ಉಸ್ಸಾಗಿ ಇವರಿಬ್ರು ಪೇರ್ ಅಂತೂ ತುಂಬ ಇಷ್ಟ ಆಗುತ್ತೆ. ನೆಗೆಟಿವ್ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬ ಟೆನ್ಷನ್ ಕೊಡುತ್ತೆ. ತುಂಬಾ ಬ್ರೂಟಲ್ ಸೀನ್ಸ್ ಇದೆ. ಅದರಲ್ಲಂತೂ ಲಾಸ್ಟ್ ಫೈಟಿಂಗ್ ಸೀನ್ ಅಂತೂ ವಿಲನ್ ಎಲ್ಲರೂ ತೂರಾಡಿ ಹೊಡಿತಿದ್ರೆ ಜೀವನೇ ಬಾಯಿ ಬಂದುಬಿಟ್ಟಿತ್ತು. ತುಂಬ ಎಮೋಷ್ನಲ್ ಸೀನ್ಸ್ಗಳಿವೆ. ನಂಗೆ ಗೊತ್ತು ನೆಗೆಟಿವ್ ಕೂಡ ಪಾಸಿಟಿವ್ ಥರನೇ ಕೇಳಿಸ್ತಿದೆ, ಆದರೆ ಏನು ಮಾಡಲಿ, ಸೀರೀಸಲ್ಲಿ ನೆಗೆಟಿವೇ ಇಲ್ಲ ಇದ್ರೂ ಅದು ಕೂಡ ಪಾಸಿಟಿವ್ ಥರನೇ ಸೌಂಡ್ ಆಗುತ್ತೆ. ಫೈನಲ್ ಆಗಿ ತುಂಬ ಬ್ರೂಟಲ್ ಹಾಗೂ ಕೆಲವು ಹತ್ರ ಇಂಟಿಮೇಟ್ ಸೀನ್ಗಳಿರೋದ್ರಿಂದ ಫ್ಯಾಮಿಲಿ ಜೊತೆ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಿಮಗೆ ಬ್ಯಾಟಲ್ ರಾಯಲ್, ಸ್ಕ್ವಿಡ್ ಗೇಮ್ ಮತ್ತು ಎಸ್ಕೇಪ್ ರೂಮ್ ಥರ ಮೂವಿ ಹಾಗೂ ಸೀರೀಸ್ ಇಷ್ಟ ಇದ್ದರೆ ಇದ್ರ ಮೇಲಂತರೂ ಲವ್ ಆಗಿಬಿಡುತ್ತೆ. ಲಾಸ್ಟಲ್ಲಿ ಒಂದು ರಿಕ್ವೆಸ್ಟು, ದಯವಿಟ್ಟು ಒಂದು ಸಾರಿ ಈ ಸೀರೀಸ್ನ ಬಿಡದೆ ನೋಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್.